प्रणवार्थाय शुद्धज्ञानैकमूर्तये निर्मलाय प्रशान्ताय तस्मै श्री गुरवे नमः। शांति शांति शांति। ಬಸವವಾಹಿನಿಯ ವೀಕ್ಷಕ ಬಂಧುಗಳಿಗೆ ವೈದ್ಯಶ್ರೀ ಮಾಡುವ ಅನಂತ ಶರಣಾರ್ಥಿಗಳು. ಆತ್ಮೀಯರೆಲ್ಲರಿಗೂ ಯೋಗಕ್ಷೇಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ, ಆತ್ಮೀಯರೇ, ಇವತ್ತಿನ ದಿವಸ ನಾವು ಬಹಳ ಮುಖ್ಯವಾಗಿ ತಲೆನೋವಿನ ಸಮಸ್ಯೆಗೆ ಯಾವೆಲ್ಲ ಪರಿಹಾರ ಸೂತ್ರಗಳನ್ನು ಕಂಡುಕೊಳ್ಳಬೇಕು, ತಲೆನೋವಿನ ಸಮಸ್ಯೆಯನ್ನು ನಾವು ಹೇಗೆ ನಿವಾರಣೆ ಮಾಡಿಕೊಳ್ಬೇಕು ಅಂತಕ್ಕಂಥದ್ರ ಬಗ್ಗೆ ಇನ್ನು ಮಿಕ್ಕಿರುವ ಹಲವೊಂದಿಷ್ಟು ಮಾಹಿತಿಗಳನ್ನು ನೋಡೋಣ. ತಲೆನೋವಿನ ಸಮಸ್ಯೆಗೆ ಬಹುಮುಖ್ಯವಾಗಿ ಒಂದು ಪ್ರಾಣಾಯಾಮ ಇದೆ. ಅದಕ್ಕೆ ನಾಡಿ ಶೋಧನ ಅಂತ ಕರೀತಾರೆ. ಅದನ್ನು ನಾವು ನಿನ್ನೆ ಮಾಡಿದ್ವಿ. ಈಗ ತಲೆನೋವಿಗೆ ಅತಿ ಉಪಯುಕ್ತವಾಗಿರ್ತಕ್ಕಂಥ ಮತ್ತೊಂದು ಪ್ರಾಣಾಯಾಮ, ಅದಕ್ಕೆ ಬ್ರಾಹ್ಮರಿ ಅಂತ ಕರೀತಾರೆ. ಈ ಬ್ರಾಹ್ಮರಿ ಮಾಡೋದ್ರಿಂದ ನಮ್ಮ ತಲೆನೋವು ಬಹಳ ಬೇಗ ನಿವಾರಣೆ ಆಗ್ತದೆ. ಬ್ರಾಹ್ಮರಿ ಇದು ಸ್ಪೆಷಲಾಗಿ ನಮ್ಮ ಹೆಡ್ಡೇಕಿಗೆ ಅಂತಲೇ ಹೆಚ್ಚು ಪ್ರಭಾವಶಾಲಿಯಾಗಿರ್ತಕ್ಕಂಥ ಒಂದು ಪ್ರಾಣಾಯಾಮ, ಹೆಚ್ಚು ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ಪ್ರಾಣಾಯಾಮ. ಹಾಗಾಗಿ ಈ ಬ್ರಾಹ್ಮರಿ ಪ್ರಾಣಾಯಾಮವನ್ನು ಹೇಗೆ ಮಾಡಬೇಕು? ಬ್ರಾಹ್ಮರಿ ಪ್ರಾಣಾಯಾಮವನ್ನು ಮಾಡೋದಕ್ಕಿಂತ ಮೊದಲು ನಾವು ಎಲ್ಲ ಪ್ರಾಣಾಯಾಮಗಳನ್ನು ಮುಗಿಸಿರಬೇಕು. ಭಸ್ತ್ರಿಕಾ, ಕಪಾಲಭಾತಿ, ನಾಡಿ ಶೋಧನ, ಶೀತಲಿ ಶೀತಕಾರಿಯಾದ ನಂತರ ಈ ಬ್ರಾಹ್ಮರಿ ಪ್ರಾಣಾಯಾಮ ಮಾಡಿದ್ರೆ ಬಹಳ ಒಳ್ಳೆಯದು. ಅಕಸ್ಮಾತ್ ಈ ಪ್ರಾಣಾಯಾಮವನ್ನು ಮಾಡೋದಕ್ಕಿಂತ ಮೊದಲು ನಾವು ಬೇರೆ ಯಾವ ಪ್ರಾಣಾಯಾಮವನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದರೆ ನಾವೇನು ಮಾಡಬೇಕು, 1 ನಿಮಿಷದವರೆಗೂ ನೇರವಾಗಿ ಕೂತ್ಕೊಂಡು ಏನು ಮಾಡಬೇಕಂದ್ರೆ ದೀರ್ಘ ಉಸಿರು ತೆಗೆದುಕೋಬೇಕು, ನಿಧಾನ ಉಸಿರು ಬಿಡಬೇಕು, ದೀರ್ಘ ಉಸಿರು ತೆಗೆದುಕೋಬೇಕು, ನಿಧಾನ ಬಿಡಬೇಕು, 1 ರಿಂದ 3 ನಿಮಿಷದವರೆಗೂ. ಈ 3 ನಿಮಿಷ ದೀರ್ಘ ಉಸಿರಾಟ ಮಾಡಿದ್ಮೇಲೆ ಇದಾದ್ಮೇಲೆ ಏನು ಮಾಡಬೇಕು, ನಿಧಾನ ಉಸಿರು ತೆಗೆದುಕೊಂಡು ಉಸಿರನ್ನ ಒಳಗಡೆ ಹೋಲ್ಡ್ ಮಾಡಬೇಕು. ಒಳಗಡೆ ಹೋಲ್ಡ್ ಮಾಡಿದ್ಮೇಲೆ ನಿಧಾನವಾಗಿ ಉಸಿರನ್ನು ಹೊರಗಡೆ ಬಿಡಬೇಕು. ಹೀಗೆ ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೋಬೇಕು. ಉಸಿರಿನ ಒಳಗಡೆ ಹೋಲ್ಡ್ ಮಾಡಬೇಕು. ನಿಧಾನ ಹೊರಗಡೆ ಬಿಡಬೇಕು. ಇನ್ನೊಮ್ಮೆ ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೋಬೇಕು. ಉಸಿರನ್ನು ಹೋಲ್ಡ್ ಮಾಡಬೇಕು. ನಿಧಾನ ಬಿಡಬೇಕು. ಉಸಿರು ತಗೊಳ್ಳೋದು, ಕುಂಭಕ್ಕೆ ಮಾಡೋದು, ಬಿಡೋದು. ಹೀಗೆ ದೀರ್ಘವಾಗಿ ಶ್ವಾಸ ಪರಿಶ್ವಾಸವನ್ನು ಮಾಡಿದ್ಮೇಲೆ ನಾವೇನು ಮಾಡಬೇಕು, 1-2 ನಿಮಿಷ ನಿಂತು ಆಮೇಲೆ ಬ್ರಾಹ್ಮರಿ ಪ್ರಾಣಾಯಾಮ ಮಾಡಬೇಕು. 1 ನಿಮಿಷ ದೀರ್ಘವಾಗಿ ಉಸಿರಾಟ ಮಾಡಬೇಕು. ದೀರ್ಘವಾಗಿ ಒಂದು ಕಡೆ ಕೂತ್ಕೊಂಡು ಅದಾದಮೇಲೆ ಉಸಿರು ತೆಗೆದುಕೊಳ್ಳೋದು,
ಉಸಿರನ್ನು ಹೋಲ್ಡ್ ಮಾಡೋದು, ನಿಧಾನವಾಗಿ ಹೊರಗಡೆ ಬಿಡೋದು. ಇದಕ್ಕೆ ಸರಳ ಪ್ರಾಣಾಯಾಮ ಅಂತ ಕರೀತಾರೆ. ಇದನ್ನು ನಾವು ನಿಧಾನವಾದ ರೀತಿಯಲ್ಲಿ ಪ್ರತಿ ಕ್ಷಣವೂ ನಮ್ಮ ನೋವಿನ ಮೇಲೆ ಗಮನವನ್ನು ಹರಿಸ್ತಾ, ಉಸಿರಾಟದ ಮೇಲೆ ಗಮನವನ್ನು ಹರಿಸ್ತಾ ಈ ಪ್ರಾಣಾಯಾಮವನ್ನು ಮಾಡಿದ್ರೆ ಏನಾಗ್ತದೆ, ನಿಮ್ಮ ಹೆಡ್ಡೇಕಿನಲ್ಲಿರ್ತಕ್ಕಂಥ ಆ ಒಂದು ಪ್ರತಿಯೊಂದು ಸಮಸ್ಯೆಯೂ ಕೂಡ ಇದರಿಂದ ನಿವಾರಣೆ ಆಗ್ತದೆ. ಇದರ ಜೊತೆಗೆ ಭ್ರಾಮರಿ ಪ್ರಾಣಾಯಾಮ. ಆ ಭ್ರಾಮರಿ ಪ್ರಾಣಾಯಾಮ ಹೇಗೆ ಮಾಡಬೇಕಂದ್ರೆ, ಎರಡು ಕೈಗಳನ್ನು ಕಿವಿಗೆ ಈ ರೀತಿ ಮುಚ್ಕೋಬೇಕು. 3 ಬೆರಳು, ಕಿರು ಬೆರಳು, ಉಂಗುರು ಬೆರಳು ಮತ್ತು ಮಧ್ಯದ ಬೆರಳು, ಇದನ್ನು ಕಣ್ಣಿನ ಮೇಲೆ ಇಟ್ಕೋಬೇಕು. ತೋರು ಬೆರಳನ್ನು ನಾವೆಲ್ಲಿ ಇಟ್ಕೋಬೇಕು, ಹುಬ್ಬಿನ ಮೇಲೆ ಇಟ್ಕೋಬೇಕು. ಈ ಭ್ರಾಮರಿ ಪ್ರಾಣಾಯಾಮ 5ರಿಂದ 10 ನಿಮಿಷ ಮಾಡಿದ್ರೆ ಎಷ್ಟೇ ತಲೆ ಸಿಡಿತ, ಎಷ್ಟೇ ಹೆಡ್ಡೇಕ್ ಇದ್ದರೂ ಕೂಡ ಕಡಿಮೆ ಆಗ್ತದೆ. ಅದನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ನೋಡಿ. ಹೀಗೆ ಕನಿಷ್ಠ ಪಕ್ಷ 3ರಿಂದ 5 ನಿಮಿಷ ಮಾಡಬೇಕು. ಈಗ ಒಂದು ಚಿಕ್ಕ ವಿರಾಮದ ನಂತರ ಮತ್ತಿಷ್ಟು ವಿಚಾರಗಳನ್ನು ನೋಡೋಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರತಕ್ಕಂಥ ಸ್ವಾಗತ. ಈ ತಲೆನೋವಿನ ಸಮಸ್ಯೆ ಬಹುಮುಖ್ಯವಾಗಿ ಎಕ್ಯುಪ್ರೆಷರ್ ಚಿಕಿತ್ಸೆಯಿಂದ ಬಹಳ ಬೇಗ ನಿವಾರಣೆ ಆಗುತ್ತೆ. ಈ ಎಕ್ಯುಪ್ರೆಷರ್ ಚಿಕಿತ್ಸೆ ಅಂದರೆ ಇದು ಶರೀರದ ಒಳಗಿರತಕ್ಕಂಥ ಬ್ಲಾಕ್ಗಳನ್ನು ಓಪನ್ ಮಾಡ್ತಕ್ಕಂಥ ಒಂದು ಅತಿ ಅದ್ಭುತವಾಗಿರ್ತಕ್ಕಂಥ ಚಿಕಿತ್ಸೆ. ಈ ಅಕ್ಯುಪ್ರೆಷರ್ ಚಿಕಿತ್ಸೆಯನ್ನು ಮಾಡೋದ್ರಿಂದ ನಿಮ್ಮ ತಲೆನೋವಿಗೆ ಸಮಸ್ಯೆ ಆಗಿರ್ತಕ್ಕಂಥ ಮೂಲ ಬ್ಲಾಕೇಜ್ಗಳು, ನಿಮ್ಮ ತಲೆನೋವಿನ ಸಮಸ್ಯೆಗೆ ಮೂಲ ಕಾರಣವಾಗಿರ್ತಕ್ಕಂಥ ಬ್ಲಾಕೇಜ್ಗಳನ್ನು ಇದೇನು ಮಾಡ್ತದೆ, ರಿವರ್ಸ್ ಮಾಡ್ತದೆ. ಅಲ್ಲಿರ್ತಕ್ಕಂಥ ಕ್ಲಾಟ್ಗಳನ್ನು ಮತ್ತು ಅಲ್ಲಿರ್ತಕ್ಕಂಥ ಹೆಮರೇಜ್ಗಳನ್ನು ಏನಾಗಿರ್ತದೆ, ಅಲ್ಲೆಲ್ಲ ಕ್ಲಾಟ್ಗಳಾಗಿರ್ತಾವೆ, ಅಲ್ಲೆಲ್ಲ ಏನಾಗಿರ್ತದೆ, ಸಮಸ್ಯೆ ಆಗಿರ್ತದೆ. ಇದೆಲ್ಲ ಆಪ್ಟಿಕ್ ನರ್ವೆಲ್ಲ ಕಟ್ಕೊಂಡು ಬಿಟ್ಟಿರ್ತದೆ. ಈ ರೀತಿಯಾಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಅಕ್ಯುಪ್ರೆಷರ್ ಪಾಯಿಂಟಿಂದ ನಾವು ಸರಿ ಮಾಡ್ಕೋಬೋದು. ಇದು ಔಷಧ ರಹಿತವಾಗಿರ್ತಕ್ಕಂಥ ಚಿಕಿತ್ಸೆ ಆಗಿರೋದ್ರಿಂದ ಯಾವ ಸೈಡ್ ಎಫೆಕ್ಟ್ಗಳು ಇರಲ್ಲ ಮತ್ತು ಇದು ಒನ್ ಆಫ್ ದ ಸೇಫ್ ಪ್ರಾಕ್ಟೀಸ್ ಅಂತ ಹೇಳ್ಬೋದು. ಭಾಳ ಅತಿ ಅದ್ಭುತವಾಗಿ ಸೇಫ್ ಆಗಿರ್ತಕ್ಕಂಥ ಪ್ರಾಕ್ಟೀಸ್ ಮತ್ತು ಇದರಲ್ಲಿ ನಿಮಗೆ ಬಹಳ ಬೇಗ ಗುಣಮುಖವಾಗ್ತಕ್ಕಂಥ ಒಂದು ಸ್ಥಿತಿ ಬರ್ತದೆ. ಇದನ್ನು ನಾವು ಹೇಗೆ ಮಾಡ್ಕೋಬೇಕು, ಹಾಕಿದರೆ ಹೆಡ್ಡೇಕಿಗೆ, ತಲೆನೋವಿಗೆ ಯಾವ ಪಾಯಿಂಟನ್ನು ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ತಲೆನೋವಿನ ಸಮಸ್ಯೆ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ಈ ಥರ ಒಂದು ಎಕ್ಯುಪ್ರೆಷರ್ ಪೆನ್ ಇರ್ತದೆ. ಈ ಥರ ಎಕ್ಯುಪ್ರೆಷರ್ ಪೆನ್ನನ್ನು ಅಥವಾ ನಿಮ್ಮ ಮನೇಲಿರ್ತಕ್ಕಂಥ ನಾರ್ಮಲ್ ಪೆನ್ನನ್ನು ಕೂಡ ಬಳಸ್ಬೋದು. ಇದರಲ್ಲೇನಿರ್ತದೆ ಅಂದರೆ ಬೇರೆ ಈ ರೀತಿಯಾಗಿ ಸ್ವಲ್ಪ ಚುಚ್ತದೆ ಕೈಗೆ, ಇದನ್ನು ಈ ರೀತಿ ಕೂಡ ಯೂಸ್ ಮಾಡ್ಕೋಬೋದು. ಹೀಗೆ ಈ ಥರದ್ದು ಎಕ್ಯುಪ್ರೆಷರ್ ಪೆನ್ ಪ್ರತಿಯೊಬ್ಬರ ಮನೇಲಿ ಇಟ್ಕೊಂಡಿರ್ಬೇಕು. ನೀವು ಈ ಥರದ್ದು ಇನ್ನೂ ಸ್ವಲ್ಪ ಚಿಕ್ಕ ಪೆನ್ ಬರ್ತದೆ ಸ್ಟೀಲ್ದು, ಅದನ್ನು ಜೋಬಲ್ಲಿ ಇಟ್ಕೊಂಡಿರ್ಬೇಕು. ಪ್ರತಿಯೊಂದು ಪಾಯಿಂಟು ನಿಮ್ಗೆ ಗೊತ್ತಿರಬೇಕು, ಯಾವನು ಎಲ್ಲಿ ಪ್ರೆಸ್ ಮಾಡಬೇಕು ಅಂತ. ಅದನ್ನು ನೀವು ಪ್ರೆಸ್ ಮಾಡ್ಕೊಳ್ತಾ ಹೋದರೆ ನಿಮ್ಮ ಸಮಸ್ಯೆ ಏನಾಗುತ್ತೆ, ಭಾಳ ಬೇಗ ನಿವಾರಣೆ ಆಗುತ್ತೆ. ಅಕ್ಯುಪ್ರೆಷರಿಂದನೇ ನಾವು ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬೋದು ಅಂತ ಅತಿ ಅದ್ಭುತವಾಗಿರ್ತಕ್ಕಂಥ ಈ ಸೈನ್ಸ್ ಇದು. ಇದನ್ನು ನಾವು ಹೆಡ್ಡೇಕಿಗೆ ಎಲ್ಲಿ ಪ್ರೆಸ್ ಮಾಡ್ಕೋಬೇಕಂದ್ರೆ ಹೆಬ್ಬೆರಳಿನ ಮತ್ತು ತೋರು ಬೆರಳಿನ ಮಧ್ಯದ ಭಾಗ, ಇಲ್ಲಿ ಎಕ್ಸಾಕ್ಟಾಗಿ ಇಲ್ಲಿ ಈ ಭಾಗದಲ್ಲಿ ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ತಕ್ಕಂಥದ್ದು. ಹೀಗೆ ಹೀಗೆ ನಿಧಾನವಾಗಿ ಪ್ರೆಸ್ ಮಾಡ್ಕೊಳ್ಬೇಕು. ಹೀಗೆ
ಇಟ್ಕೊಂಡು ಕೆಳಗಡೆ ಒಂದು ಕೈ ಇಟ್ಕೋಬೇಕು, ಮೇಲ್ಗಡೆ ಒಂದು ಕೈ ಇಟ್ಕೋಬೇಕು. ಹೀಗೆ ಒಂದು ಸ್ವಲ್ಪ ಹೊತ್ತು ಏನು ಮಾಡಬೇಕು, ಎರಡು ಕಡೆಯಿಂದ ಈ ರೀತಿ ಪ್ರೆಸ್ ಮಾಡಬೇಕು. ಹೀಗೆ ಕೈ ಹಿಂದ್ಗಡೆ ಒಂದು ಮುಂದ್ಗಡೆ ಈ ರೀತಿ ಸ್ವಲ್ಪ ಹೊತ್ತು ಪ್ರೆಸ್ ಮಾಡಿಟ್ಕೋಬೇಕು. ಯಾವಾಗ ನೋವು ಬರ್ತದೆ ಅಲ್ಲಿ ಜಾಸ್ತಿ ಡೀಪ್ ಪ್ರೆಷರ್ ಕೊಡಬೇಕು. ಹೀಗೆ ಪ್ರೆಸ್ ಮಾಡ್ತಾ ನೀವೇನು ಮಾಡಬೇಕು, ತಲೆಯನ್ನು ಗಮನಿಸ್ತಾ ಹೋಗಬೇಕು. ಹೀಗೆ ಪ್ರೆಸ್ ಮಾಡ್ತಾ ತಲೆಯನ್ನು ಗಮನಿಸ್ತಾ ಹೋದಂಗೆ ಏನಾಗ್ತದೆ, ನಿಧಾನವಾಗಿ ಅಲ್ಲಿರ್ತಕ್ಕಂಥ ಪೇನು ರಿಲೀಸ್ ಆಗ್ತಾ ಹೋಗ್ತದೆ. ಹೀಗೆ ಮೊಗ್ಗು ಹೂವಾಗಿ ಅರಳ್ತಾ ಹೋಗುತ್ತೆ. ಹಾಗೆ ನೀವು ಈ ಥರ ಪ್ರೆಸ್ ಮಾಡೋದ್ರಿಂದ ಅಲ್ಲಿ ಕಟ್ಕೊಂಡಿರ್ತಕ್ಕಂಥ ನೋವೆಲ್ಲ ಏನಾಗ್ತದೆ, ಹಗುರವಾಗ್ತಾ ಹೋಗ್ತದೆ. ಪೂರ್ತಿಗೆ ತಲೆನೇ ಏನಾಗ್ತದೆ, ಹಗುರವಾಗ್ತಾ ಹೋಗ್ತದೆ. ಈ ರೀತಿ ಇದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್. ಇದಾದಮೇಲೆ ಈ ಪಾಯಿಂಟ್ ಯಾವುದು, ನಿಮ್ಮ ಹೆಬ್ಬೆರಳಿನ ಮೇಲ್ಭಾಗ. ಇದು ನಿಮ್ಮ ತಲೆನೋವಿನ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಇದು ಕೂಡ ಇಲ್ಲಿ ಈ ಭಾಗದಲ್ಲಿ ನೀವು ಹೀಗೆ ಪ್ರೆಷರ್ ಮಾಡ್ಕೋಬೋದು. ಹೀಗೆ ಡೀಪ್ ಪ್ರೆಷರ್ ಕೊಡಬೇಕು. ಡೀಪ್ ಪ್ರೆಷರ್ ಕೊಟ್ಟಾಗ ಇಲ್ಲೊಂದೇ ಕಡೆ ಹಿಂಗೆ ಒತ್ತದಾಗ ಏನಾಗ್ತದೆ, ಆ ಪಾಯಿಂಟ್ ಏನಾಗ್ತದೆ, ನಿಮ್ಮ ತಲೆನೋವಿನ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಡೀಪ್ ಟಿಶ್ಯೂ, ಡೀಪ್ ಪ್ರೆಷರ್ ಹೀಗೆ ಇಟ್ಕೊಂಡು ಕುತ್ಕೊಂಡು ಏನು ಮಾಡಬೇಕು, ದೀರ್ಘ ಉಸಿರಾಡಬೇಕು. ನಿಮಗೆ ತಲೆ ಸಿಡಿತಾ ಬರ್ತಾ ಇರ್ತದೆ, ತಲೆನೋವು ಬರ್ತಾ ಇರ್ತದಲ್ಲ, ಇದೆಲ್ಲ ತಲೆ ಭಾರ ಆಗಿರ್ತದೆ. ಆದರೆ ಅದು ಎಲ್ಲ ಕಡೆಗೂ ನೋವಿರಲ್ಲ. ಆ ಪೇನು ರಿಲೀಸ್ ಆಗ್ತಕ್ಕಂಥ ಒಂದು ಪಾಯಿಂಟ್ ಇರ್ತದೆ, ಅದಕ್ಕೆ ಪಿನ್ ಪಾಯಿಂಟ್ ಅಂತ ಕರೀತಾರೆ. ಈಗ ನಮ್ಮ ಕೈಯೆಲ್ಲ ನೋವ್ತಾ ಇದೆ ಅಂತ ತಿಳ್ಕೊಳ್ಳಿ. ಈ ಕೈಯೆಲ್ಲ ನೋವಿರಲ್ಲ, ಅದು ಆ ನೋವಿಗೆ ಒಂದು ಕಾರಣವಾಗಿರ್ತಕ್ಕಂಥ ಪಾಯಿಂಟ್ ಇರ್ತದೆ, ಪೇನ್ ರಿಲೀಸಿಂಗ್ ಪಾಯಿಂಟ್ ಅಂತ ಕರೀತಾರೆ. ಅದು ಇಲ್ಲಿರ್ಬೋದು, ನಮ್ಮ ಕೈಯಲ್ಲಿ ಎಲ್ಲಿ ಬೇಕಾದ್ರೂ ಇರ್ಬೋದು. ಅದು ಒಂದು ಕಡೆ ಈ ಸೂಜಿ ಮುಖ ಎಷ್ಟಿರ್ತದಲ್ಲ ಅಷ್ಟು ಆ ಪಾಯಿಂಟ್ ಇರ್ತದೆ. ಅದರಿಂದ ಏನಾಗ್ತದೆ, ಪೇನು ಉತ್ಪತ್ತಿ ಆಗ್ತಿರ್ತದೆ. ಹೇಗೆ ಈ ಸಾಸಿವೆ ಕಾಳಿಂದ ಸಾಸಿವೆ ಮರ ಉತ್ಪತ್ತಿ ಆಗ್ತದೆ, ಅರ್ಥ ಆಯ್ತಾ, ಸಾಸಿವೆ ಗಿಡ ಉತ್ಪತ್ತಿ ಆಗ್ತದೆ. ಹಾಗೆ ಅದು ಮೇನ್ ಇಷ್ಟೇ ಬೀಜ ಇರ್ತದೆ, ಆ ಬೀಜದಿಂದ ಅಷ್ಟು ದೊಡ್ಡ ಗಿಡ ಆಗಿರ್ತದೆ. ಹಾಗೆಯೇ ಈ ಪೇನಿನ ಬೀಜ ಅಂತಕ್ಕಂಥದ್ದು, ಪೇನಿನ ಪಾಯಿಂಟ್ ಅಂತಕ್ಕಂಥದ್ದು ಚಿಕ್ಕದಿರ್ತದೆ, ಅದರಿಂದ ಎಲ್ಲ ಕಡೆಗೆ ಅದು ಸ್ಪ್ರೆಡ್ ಆಗಿರ್ತದೆ. ಸೊ ಆ ಮೂಲವಾಗಿರ್ತಕ್ಕಂಥ ಸಮಸ್ಯೆಯನ್ನು ಮೂಲದಲ್ಲಿ ನಾವು ಕಂಡು ಹಿಡಿಬೇಕು. ಅಂದರೆ ಆ ಪಾಯಿಂಟನ್ನು ನಾವು ಏನು ಮಾಡಬೇಕು, ಅಬ್ಸರ್ವ್ ಮಾಡ್ತಾ ಡಿಟೆಕ್ಟ್ ಮಾಡ್ಕೋಬೇಕು. ಅದನ್ನು ನಾವು ಕಂಡು ಹಿಡ್ಕೋಬೇಕು. ಅದನ್ನು ಕಂಡು ಹಿಡ್ಕೊಂಡು ಮಾಡಿರ್ತಕ್ಕಂಥ ಈ ಪಾಯಿಂಟ್ಗಳೇ ಅಕ್ಯುಪ್ರೆಷರ್ ಪಾಯಿಂಟ್ಗಳು. ಇವು ಪ್ರೆಸ್ ಮಾಡೋದ್ರಿಂದ ಇದೇನು ಮಾಡ್ತದೆ, ಪೇನ್ ಎಲ್ಲಿರ್ತದೆ, ಆ ಪೇನ್ ಇರ್ತದೆ ಅದೇ ಜಾಗವನ್ನು ಏನು ಮಾಡ್ತದೆ, ಇದು ಆ್ಯಕ್ಟಿವೇಟ್ ಮಾಡ್ತದೆ. ಪೇನ್ ಇರತಕ್ಕಂಥ ಜಾಗ, ಪೇನ್ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಜಾಗನ ಇದೇನು ಮಾಡ್ತದೆ, ಸರಿ ಮಾಡ್ತದೆ. ಅಲ್ಲಿರ್ತಕ್ಕಂಥ ತೊಂದರೆಗಳನ್ನು ಈ ಅಕ್ಯುಪ್ರೆಷರ್ ಪಾಯಿಂಟ್ಗಳೇನು ಮಾಡ್ತಾವೆ, ಸರಿ ಮಾಡ್ತಾವೆ. ಅದ್ರ ಜೊತೆಗೆ ನೀವೇನು ಮಾಡ್ಬೋದು, ಈ ರೀತಿಯಾಗಿ ಕೈಯಲ್ಲಿ ಅದನ್ನು ಇಟ್ಕೊಂಡು ಈ ರೀತಿ ಉಜ್ಜೋದ್ರಿಂದ ನಿಮ್ಗೆ ಸರಿಯಾಗಿ ಏನಾಗ್ತದೆ, ಎಲ್ಲ ಕಡೆಗೂ ರಕ್ತ ಸಂಚಾರ ಆಗುತ್ತೆ. ಈ ಹಸ್ತಗಳಲ್ಲಿ ಮೆದುಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ರಿಯಾತ್ಮಕ ಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥ ಪಾಯಿಂಟ್ಗಳಿರ್ತವೆ. ಅದಕ್ಕೆ ಈ ಥರದ್ದು ಇದನ್ನು ನಾವೇನು ಮಾಡಬೇಕು, ಈ ರೀತಿ ಸುತ್ತಿಸ್ಬೇಕು. ಇದರಲ್ಲಿ ಪಾಯಿಂಟ್ಗಳ ಪ್ರೆಷರನ್ನು ಇನ್ಕ್ರೀಸ್ ಮಾಡ್ತಕ್ಕಂಥ ಏನಿರ್ತವೆ, ಚುಚ್ಚತಕ್ಕಂಥ ಎಡ್ಜಸ್ಗಳಿರ್ತವೆ. ಇವೆಲ್ಲ ನಮ್ಮ ಕೈಗಳಿಗೆಲ್ಲ ಏನಾಗ್ತದೆ, ಇದು ಚುಚ್ತದೆ. ಹಿಂಗೆ ಮಾಡಿದ್ರೆ ಈ ರೀತಿಯಾಗಿ ಹಿಂಗೆ ಇಲ್ಲಿ ಚುಚ್ತಾ ಇರ್ತದೆ. ಹಾಗೆ ಇದನ್ನು ನಾವೇನು ಮಾಡಬೇಕು, ಜೋರಾಗಿ ಹೀಗೆ ಮಾಡ್ತಾ ಹೋಗಬೇಕು.
ಜೋರಾಗಿ ಮಾಡ್ಬೇಕು ಹೀಗೆ. ಹೀಗೆ ಏನು ಮಾಡೋದ್ರಿಂದ ಏನಾಗ್ತದೆ, ನಿಮ್ಮ ತಲೆನೋವು ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಇನ್ನು ನೀವು ಮನೆಯಲ್ಲಿ ಏನು ಮಾಡ್ಕೋಬೇಕಂದ್ರೆ, ತಲೆನೋವು ಬಂದಾಗ ಗಸಗಸೆ ಪಾಯಸ, ಈ ಗಸಗಸೆ ಪಾಯಸ ಕುಡಿಯೋದ್ರಿಂದ ನಿಮ್ಮ ತಲೆನೋವು ಬಹಳ ಬೇಗ ನಿವಾರಣೆ ಆಗುತ್ತೆ. ತುಂಬ ಇಂಪಾರ್ಟೆಂಟ್ ಗಸಗಸೆ ಪಾಯಸ. ಅದನ್ನು ಬೆಲ್ಲ ಹಾಕ್ಕೊಂಡು ಮಾಡ್ಕೋಬೇಕು, ಸಕ್ಕರೆ ಹಾಕ್ಕೊಂಡು ಮಾಡ್ಕೋಬಾರ್ದು. ಸಕ್ಕರೆ ಹಾಕ್ಕೊಂಡು ನೀವು ಗಸಗಸೆ ಪಾಯಸ ಕುಡಿದ್ರೆ ನಿಮ್ಮ ತಲೆನೋವು ಜಾಸ್ತಿ ಆಗುತ್ತೆ. ಬೆಲ್ಲದಲ್ಲಿ ನೀವು ಅದನ್ನು ಸೇವನೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಈಗ ಒಂದು ಚಿಕ್ಕ ವಿರಾಮದ ನಂತರ ಮತ್ತಿಷ್ಟು ಮಾಹಿತಿಗಳನ್ನು ನೋಡೋಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಈಗ ಅತಿಯಾಗಿ ತಲೆ ಸಿಡಿತಾ ಬರ್ತಾ ಇರ್ತದೆ, ತಲೆ ಸಿಡಿತಾ ಇರ್ತದೆ, ಹಾಗೆ ಭಾರವಾಗಿರ್ತದೆ, ಫುಲ್ಲೆಲ್ಲ ತಲೆಯೆಲ್ಲ ಭಾರವಾಗಿರ್ತದೆ. ಆವಾಗ ಏನು ಮಾಡಬೇಕಂದ್ರೆ, ಈ ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಹಾಕಿ ಆ ಕೊಬ್ಬರಿ ಎಣ್ಣೆನ ಸ್ವಲ್ಪ ಬಿಸಿ ಮಾಡಬೇಕು. ಬಿಸಿ ಮಾಡಿ ಆ ಕೊಬ್ಬರಿ ಎಣ್ಣೆನ ತಲೆ ತುಂಬ ಹಚ್ಚಬೇಕು. ಬಿಸಿಯಾಗಿರ್ತಕ್ಕಂಥ ಕೊಬ್ಬರಿ ಎಣ್ಣೆನ ಹಚ್ಚಿ ಕೆಲವೊಂದಿಷ್ಟು ಪಾಯಿಂಟ್ಗಳಿದ್ದಾವೆ, ಆ ಪಾಯಿಂಟ್ಗಳನ್ನ ಸರಿಯಾಗಿ ಪ್ರೆಸ್ ಮಾಡೋದ್ರಿಂದ ನಿಮ್ಮ ತಲೆನೋವು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಬರ್ತದೆ. ಅದು ಹೇಗೆಂದರೆ, ಇಲ್ಲಿ ಈ ಪಾಯಿಂಟ್ ಇದೆಯಲ್ಲ, ಇದ್ರ ಇಲ್ಲಿ ಸರಿಯಾಗಿ ಈ ಭಾಗ, ಇಲ್ಲೆಲ್ಲಿ ಕೂದಲು ಎಂಡ್ ಆಗ್ತದಲ್ಲ, ಇಲ್ಲಿ ಈ ರೀತಿಯಾಗಿ ನಿಧಾನವಾಗಿ ಪ್ರೆಷರ್ ಕೊಡೋದು. ದೀರ್ಘವಾಗಿ ಉಸಿರಾಟ ಮಾಡಬೇಕು. ಎಲ್ಲ ಪಾಯಿಂಟನ್ನು ಕೂಡ 1 ರಿಂದ 3 ನಿಮಿಷ ಪ್ರೆಸ್ ಮಾಡ್ಕೋಬೇಕು. ಇದಾದಮೇಲೆ ನಿಧಾನವಾಗಿ ಇಲ್ಲಿ 1, 2, 3, 4, 5 ಹೀಗೆ 30 ಟೈಮ್ಸ್ ಕ್ಲಾಕ್ ವೈಸ್, 30 ಟೈಮ್ ಆ್ಯಂಟಿ ಕ್ಲಾಕ್ ವೈಸ್. 1, 2, 3, 4, 5 ಹೀಗೆ 30 ಟೈಮ್ ಆ್ಯಂಟಿ ಕ್ಲಾಕ್ ವೈಸ್ ಮಾಡಬೇಕು. ಇದಾದಮೇಲೆ ಏನು ಮಾಡಬೇಕು, ನಿಧಾನವಾಗಿ ನಿಮ್ಮ 2 ಕಣ್ಣುಗಳ ಈ ಮೇಲಂಚು ಇಲ್ಲೇನು ಮಾಡಬೇಕು, 2 ಕೈನ ಇಟ್ಕೋಬೇಕು. ಇಟ್ಕೊಂಡು ನಿಧಾನವಾಗಿ ಇಲ್ಲಿ ಪ್ರೆಷರ್ ಕೊಡಬೇಕು. ದೀರ್ಘ ಉಸಿರಾಡಬೇಕು, ನಿಧಾನವಾಗಿ ಉಸಿರಾಡಬೇಕು. ಇಲ್ಲಿ 1 ರಿಂದ 3 ನಿಮಿಷದವರೆಗೂ ಈ ರೀತಿ ಪ್ರೆಷರ್ ಕೊಡಬೇಕು. ನಿಧಾನವಾಗಿ ಏನು ಮಾಡಬೇಕು, ಈ ಕಿವಿ ಹಿಂದೆ ಈ ಭಾಗದಲ್ಲಿ, ಈ ಭಾಗ ಕಿವಿಯ ಹಿಂದಿನ ಈ ಭಾಗದಲ್ಲಿ 2 ಕಡೆಗೂ ಏನು ಮಾಡಬೇಕು, ಇಲ್ಲಿ ತೆಗಿರ್ತದೆ ನೋಡಿ, ಇಲ್ಲಿ ಒಂಚೂರು ಎಂತ ಗ್ಯಾಪ್ ಇರ್ತದೆ, ಆ ಭಾಗದಲ್ಲಿ 2 ಕಡೆ ನಿಧಾನವಾಗಿ ಪ್ರೆಷರ್ ಕೊಡ್ತಾ ಹೋಗಬೇಕು. ಕಿವಿಯ ನರಗಳಿಗೆ, ಮೆದುಳಿನ ನರಗಳಿಗೆ ಭಾಳ ಹತ್ತಿರದ ಸಂಬಂಧ ಇರ್ತದೆ. ಈ ನರಗಳು ಮೆದುಳಿನ ಎಲ್ಲ ಸರ್ಕ್ಯುಲೇಷನ್ಗೂ ಕೂಡ ಮೇನ್ ಇಂಪಾರ್ಟೆಂಟ್. ಇದನ್ನು ಇಲ್ಲಿ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಏನಾಗ್ತದೆ, ನಮ್ಮ ಮೆದುಳಿನಾಗಿರ್ತಕ್ಕಂಥ ಬ್ಲಾಕೇಜ್ಗಳು ಏನಾಗ್ತವೆ, ಸರ್ಕ್ಯುಲೇಷನ್ ಮೂಲಕ ಸರಿಯಾಗ್ತಾ ಹೋಗ್ತವೆ. ಇದಾದಮೇಲೆ ಈ ಭಾಗದಲ್ಲಿ ಇಲ್ಲಿ ಜಾಸ್ತಿ ಪ್ರೆಷರ್ ಮಾಡ್ಕೋಬೇಕು. ಇಲ್ಲೆಲ್ಲ ಕೂದಲು ಎಂಡ್ ಆಗ್ತದಲ್ಲ, ಕೂದಲೆಲ್ಲಿ ಕೊನೆ ಆಗ್ತದೆ, ಕೂದಲು ಕೊನೆ ಆದ ನೆಕ್ಸ್ಟ್ ಭಾಗ ಇಲ್ಲಿ 2 ಕೈಯಿಂದ ಈ ರೀತಿ ಪ್ರೆಷರ್ ಮಾಡ್ಕೋಬೇಕು. ಹೀಗೆ ಅದಾದಮೇಲೆ ಒಂದೇ ಬೆರಳಿಂದ ಆ ಪಾಯಿಂಟನ್ನು ಪ್ರೆಷರ್ ಮಾಡ್ಕೋಬೇಕು. ಒಂದೇ ಬೆರಳಿಂದ, ಹೆಬ್ಬೆರಳಿಂದ ಸ್ವಲ್ಪ ಮೇಲೆ ತಳ್ಳಬೇಕು.
ಮೇಲೆ ಹೀಗೆ 1 ರಿಂದ 3 ನಿಮಿಷ. ಇದಾದಮೇಲೆ ಏನು ಮಾಡಬೇಕು, ನಿಮ್ಮ 5 ಬೆರಳುಗಳನ್ನು ತಲೆ ಮೇಲೆ ಇಟ್ಕೊಂಡು ಈ ರೀತಿ ಪ್ರೆಷರ್ ಮಾಡ್ಕೋಬೇಕು. ಹೀಗೆ ಹೀಗೆ ಬೆರಳುಗಳಿಂದ ಈ ರೀತಿ ಮಸಾಜ್ ಮಾಡ್ಕೋಬೇಕು. ಹೀಗೆ ಈ ರೀತಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಏನಾಗ್ತದೆ, ಮೆದುಳಿನ ನರಗಳು ಮತ್ತೆ ಕ್ರಿಯಾಶೀಲವಾಗ್ತಾ ಹೋಗ್ತವೆ. ಇದಾದಮೇಲೆ ಕೊನೆಗೆ ಏನು ಮಾಡೋದು, ನಿಧಾನವಾಗಿ 2 ಕೈಗಳಿಂದ ಈ ರೀತಿ ಡೀಪ್ ಪ್ರೆಷರ್ ಹೀಗೆ ಮೂವ್ಮೆಂಟ್ ಮಾಡಬೇಕು. ಮುಂದೆ ಕೂಡ ಹೀಗೆ ಮಾಡಬೇಕು. ಕೊನೆಗೆ ಮತ್ತೆ ಈ ರೀತಿ ಮತ್ತೆ ಈ ಫಿಂಗರ್ ಮಸಾಜನ್ನು ಒಂದು 5 ರಿಂದ 10 ನಿಮಿಷ ಮಾಡಿಕೊಂಡ್ರೆ ಬೆಳ್ಳುಳ್ಳಿ ಮತ್ತು ಕೊಬ್ಬರಿ ಎಣ್ಣೆಯನ್ನು ಮಿಕ್ಸ್ ಮಾಡಿರ್ತಕ್ಕಂಥದ್ದನ್ನು ಬಳಸಿ ಒಂದು 5 ರಿಂದ 10 ನಿಮಿಷ ಮಾಡಿಕೊಂಡ್ರೆ ನಿಮ್ಮ ತಲೆನೋವು ಮಂಗ ಮಾಯ ಆಗ್ತದೆ. ಅದ್ರ ಜೊತೆಗೆ ನಸ್ಯ ಟ್ರೀಟ್ಮೆಂಟ್ ಅಂತ ಮಾಡ್ತಾರೆ. ಅದರಲ್ಲಿ ಏನು ಮಾಡೋದು, ಮೊದಲು ಮುಖಕ್ಕೆ ಮಸಾಜ್ ಮಾಡ್ಕೊಳ್ಳೋದು. ಮುಖಕ್ಕೆ ಮಸಾಜ್ ಮಾಡಿಕೊಂಡು ಎರಡನೇಗೆ ಏನು ಮಾಡೋದು ಅಂತ ಹೇಳಿದ್ರೆ, ಆ ಮೂಗಿನ ಹೊಳ್ಳೆಯಲ್ಲಿ ಎಣ್ಣೆ ಹಾಕಬೇಕು. ತಲೆ ಸಿಡಿತಾ ಇದ್ದರೆ ಷಡ್ಬಿಂದು ತೈಲ. ನಮಗೇನಾದರೂ ಈ ಸೈನಸೈಟಿಸಿಂದ ಬಂದಿರತಕ್ಕಂಥ ಒಂದು ತಲೆನೋವಾದರೆ ಅಣು ತೈಲ, ಹೀಗೆ ಬೇರೆ ಬೇರೆ ತೈಲಗಳನ್ನು ಮೂಗಿಗೆ ಹಾಕ್ತಾರೆ, ನಸ್ಯ ಟ್ರೀಟ್ಮೆಂಟು. ಅದನ್ನು ಮಾಡೋದ್ರಿಂದ ಏನಾಗ್ತದೆ, ಎರಡನೇಗೆ ಈ ಮೂಗಿಗೆ 8 ಹನಿ ಹಾಕಬೇಕು. ಮೊದಲನೇಗೆ ಏನು ಮಾಡಬೇಕು, ಮುಖ ಮತ್ತು ಎದೆಗೆ ಚೆನ್ನಾಗಿ ಮಸಾಜ್ ಮಾಡಬೇಕು. ಇವೆಲ್ಲ ಪಾಯಿಂಟ್ಗಳಿದಾವೆ, ಇವನ್ನೆಲ್ಲ ಪ್ರೆಸ್ ಮಾಡಿ ಆಮೇಲೆ ಎರಡನೇಗೆ ನೀವೇನು ಮಾಡಬೇಕಂದ್ರೆ ಮೂಗಿಗೆ ಹನಿ ಹಾಕಬೇಕು. ಮೂರನೇಗೆ ಏನು ಮಾಡಬೇಕಂದ್ರೆ, ಮೂರನೇದಾಗಿ ಈ ಕಾಟನ್ ಬಟ್ಟೆ ಒಂದಿಷ್ಟು ಅಂಗೈಯಷ್ಟಗಲ ಕಾಟನ್ ಬಟ್ಟೆ ಅದನ್ನೇನು ಮಾಡಬೇಕು, ತುಪ್ಪದಲ್ಲಿ ಏನು ಮಾಡಬೇಕು, ಒದ್ದೆ ಮಾಡಬೇಕು. ತುಪ್ಪ ಸವರಬೇಕು ಅದಕ್ಕೆ. ಅದ್ರ ಮೇಲೆ ಅರಿಶಿನ ಪುಡಿ ಮತ್ತು ಕರಿಮೆಣಸಿನ ಪುಡಿ, ಅದರ ಮೇಲೆ ಮತ್ತು ಈ ಶುಂಠಿ ಪುಡಿ ಹಾಕಿ ಅದನ್ನು ಸುತ್ತಬೇಕು. ಸುತ್ತಿದ್ರೆ ಏನಾಗ್ತದೆ, ಆ ಬಟ್ಟೆ ಸುತ್ತಿದಂಗೆ ಹೆಂಗಾಗ್ತದೆ, ಹೀಗೆ ಈ ಥರ ರೋಲ್ ಆಗ್ತದೆ ಬಟ್ಟೆ. ಹೀಗೆ ರೋಲ್ ಆಗ್ತದೆ. ಹೀಗೆ ರೋಲ್ ಆದಾಗ ಅದನ್ನೇನು ಮಾಡಬೇಕಂದ್ರೆ ದಾರದಿಂದ ಸುತ್ತಿ ಒಂದು ಊದುಬತ್ತಿ ಥರ ಆಗುತ್ತೆ. ಅದನ್ನೇನು ಮಾಡಬೇಕು, ಕಡ್ಡಿಗೀರಿ ಆ ಹೊಗೆನ ಮೂಗಲ್ಲಿ ತಗೊಳ್ಳೋದು, ಬಾಯಲ್ಲಿ ಬಿಡೋದು, ಮೂಗಲ್ಲಿ ತಗೊಳ್ಳೋದು, ಬಾಯಲ್ಲಿ ಬಿಡೋದು. ಮೂರನೇಗೆ ಏನು ಮಾಡೋದು, ಆ ಒಂದು ಧೂಪವನ್ನು ತೆಗೆದುಕೊಳ್ಳೋದು. ಮೊದಲು ಮಸಾಜ್ ಮಾಡಬೇಕು, ಎರಡನೇಗೆ ಸ್ಟೀಮ್ ತೊಗೋಬೇಕು, ಮೂರನೇಗೆ ಹನಿ ಹಾಕಬೇಕು. ಸ್ಟೀಮ್ ಅಂದರೆ ಮುಖಕ್ಕೆ ಬಾಷ್ಪ ತೊಗೊಳ್ಳೋದು. 10 ನಿಮಿಷ ಸ್ಟೀಮು, ಮೊದಲು ಒಂದು 15 ನಿಮಿಷ ಮಸಾಜು, 25 ನಿಮಿಷ ಆಯಿತು. ಆಮೇಲೆ ಡ್ರಾಪ್ ಹಾಕಿದ ಮೇಲೆ ಜೋರಾಗಿ ಎಳೆಯೋದೊಂದು 10 ನಿಮಿಷ, 35 ನಿಮಿಷ. ಅದಾದಮೇಲೆ ಹೊಗೆ, ಅದು ಹೇಳಿದ್ನಲ್ಲ ನಾನು ನಿಮಗೆ, ಆ ಧೂಪ ತೆಗೆದುಕೊಳ್ಳೋದು. ಆ ಧೂಪ ತೆಗೆದುಕೊಳ್ಳೋದು ಒಂದು 10 ನಿಮಿಷ. ಅರ್ಥ ಆಯ್ತಾ? ಅದಾದಮೇಲೆ ಅದು ಮೂಗಲ್ಲಿ ತೊಗೊಂಡು ಬಾಯಲ್ಲೇ ಬಿಡಬೇಕು. ಕೊನೆಗೆ ಉಪ್ಪು ನೀರಿಂದ ಮುಕ್ಕಳಿಸೋದು ಅಂತ 5 ಸ್ಟೆಪ್ ಬರ್ತದೆ. ಮಸಾಜು, ಸ್ಟೀಮು, ಡ್ರಾಪು, ಆ ಧೂಮ ಅಂತ ಹೇಳಿದ್ರೆ ಹೊಗೆ ತಗೊಳ್ಳೋದು, ಆಮೇಲೆ ಕೊನೆಗೆ ಗಾರ್ಗಲಿಂಗ್ ಮಾಡೋದು. ಈ 5 ಸ್ಟೆಪ್ಪನ್ನು ಮಾಡಿದ್ರೆ ನಿಮಗೆ ನಸ್ಯ ಅಂತ ಕರೀತಾರೆ. ನಿಮ್ಮ ತಲೆನೋವು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹೊಸ ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಸರ್ವ ಶರಣ ಬಂಧುಗಳಿಗೆ ಅನಂತ ಶರಣಾರ್ಥಿಗಳು. ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ನಂಬರ್ 13, 6ನೇ ಮುಖ್ಯ ರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೆಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. ದೂರವಾಣಿ ಸಂಖ್ಯೆ 998 027
7973 ಅಥವಾ 733-761-8850. ಇಮೇಲ್ ವಿಳಾಸ ವೈದ್ಯಶ್ರೀcg@gmail.com. ವೆಬ್ಸೈಟ್ ವಿಳಾಸ www.srigangayoga.in. बसवलिंगाय नमः।